ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಯುವನಿಧಿ ಯೋಜನಾ ಅಪ್ಡೇಟ್ಗೆ ಸ್ವಾಗತ. ಮೇಜರ್ ಡೌಟ್ಸ್ ಕೂಡ ಇರ್ತವೆ ಆ ವಿದ್ಯಾರ್ಥಿಗಳಿಗೆ, ಅದನ್ನು ಕೂಡ ಕೇಳ್ತಾ ಇದ್ದಾರೆ ಅಪ್ಲಿಕೆಂಟ್ಸ್ಗಳಿಗೆ. ಅದನ್ನು ಕ್ಲಾರಿಟಿ ಕೊಡ್ತೀನಿ. ಅಮೌಂಟ್ ಅಪ್ಡೇಟ್, ಲೇಟೆಸ್ಟ್ ಅಪ್ಡೇಟ್ ಏನು ಅಂತ. ದಯವಿಟ್ಟು ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿ. ಆ ವಿಡಿಯೋ ಇಷ್ಟ ಆದರೆ ಲೈಕ್ನ ಕೂಡ ಮಾಡಿ. ಇಲ್ಲಿ ಅಂದ್ಬಿಟ್ಟು ಒಬ್ರು ಹಾಕಿದ್ದಾರೆ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಮೌಂಟ್ ಬಂದಿಲ್ಲ ಯಾಕೆ ಅಂತ. ಅಮೌಂಟ್ ಬಂದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾರಣ ಯಾಕೆ ಅಂತ ನಿಮಗೆ ಗೊತ್ತೇ ಇದೆ ಅನ್ಕೋತೀನಿ. ಸರ್ಕಾರದಲ್ಲಿ ಅನುದಾನ ಕೊರತೆ ಇದೆ. ಗ್ಯಾರಂಟಿ ಯೋಜನೆ ಕೊಟ್ಟಿರೋ ಕಾರಣ ಅನುದಾನ ಇಲ್ಲ. ಆ ನಿಟ್ಟಿನಲ್ಲಿ ನಿಮಗೆ ಅಮೌಂಟ್ ಕ್ರೆಡಿಟ್ ಕೂಡ ಆಗ್ತಿಲ್ಲ. ಹಾಗಾಗಿ ನಿಮಗೆ 2-3 ತಿಂಗಳ ಅಮೌಂಟ್ ನ ಉಳಿಸ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅಮೌಂಟ್ ಕೂಡ ಬರ್ತಾ ಇಲ್ಲ. ಇಲ್ಲಿ ಅಮೌಂಟ್ ಸರ್ಕಾರದ ದುಡ್ಡಿದ್ರೆ ತಿಂಗಳ ಆರಾಮಾಗಿ ಹಾಕ್ಬಹುದು. ಬಿಕಾಸ್ ಈ ಯೋಜನೆ ಬಂದ್ಬಿಟ್ಟು ಮಾತೃಕಾಂಪಕರ್ಷ ಯೋಜನೆ ಆಗಿರುತ್ತೆ. ಇದನ್ನ ಸರ್ಕಾರದವರು ನಿಲ್ಸಿದ್ರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ಇದು ಬರೀ ಕರ್ನಾಟಕದಲ್ಲ, ಆಲ್ ಓವರ್ ನೇಷನ್ ಅಲ್ಲಿ ಮುಜುಗರ ಆಗುತ್ತೆ. ಸರ್ಕಾರ ಈ ಯೋಜನೆ ಮೇಲೆ ನಂಬ್ಕೊಂಡೆ ಇಡೀ ಕಾಂಗ್ರೆಸ್ ಪಕ್ಷನೇ ಆಲ್ ಓವರ್ ಇಂಡಿಯಾದಲ್ಲಿ ಅಸ್ತಿತ್ವ ಹೊಂದಿದೆ. ಅದಕ್ಕೋಸ್ಕರ ಇಲ್ಲಿ ಅಮೌಂಟ್ ಯಾಕೆ ಬಂದಿಲ್ಲ ಅಂದ್ರೆ ಸಿಂಪಲ್, ಅನುದಾನದ ಕೊರತೆ ಇದೆ. ಅಂದ್ರೆ ಅಮೌಂಟ್ ಇಲ್ಲ, ಅವರು ಅಮೌಂಟ್ ಅಡ್ಜಸ್ಟ್ ಆಗಿ ಅನುದಾನ ತೆಗೆದುಕೊಂಡೆ ನಂತರ ನಿಮ್ಮ ಖಾತೆಗೆ ಜಮೆ ಕೂಡ ಮಾಡಬೇಕು. ಅದು ಇಂಪಾರ್ಟೆಂಟ್. ಇಲ್ಲಿ ಒಬ್ರು ಹಾಕಿದ್ದಾರೆ, ಬ್ರೋ ನವೆಂಬರ್ ಮಂತ್ ಅಲ್ಲಿ ಸ್ಟೇಟಸ್ ಅಲ್ಲಿ ಅವರ ಅಪ್ಲಿಕೇಶನ್ ಇಸ್ ಅಪ್ರೂವ್ಡ್ ಬೈ DDP ಅಂತ ತೋರಿಸ್ತಾ ಇದೆ. ಅಮೌಂಟ್ ಬರುತ್ತೆ ಅಲ್ವಾ ಅಂತ ಹೇಳಿ. ಅಪ್ಲಿಕೇಶನ್ ಅಪ್ರೂವ್ಡ್ ಬೈ DDP ಅಂತ ಅಂದ್ರೆ ಅಮೌಂಟ್ ಬರುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ನಿಮ್ದು ಅಪ್ಲಿಕೇಶನ್ ಅಪ್ರೂವ್ಡ್ ಅಂತ ಬರ್ತಾ ಇರೋದು ನಿಮ್ಮ ಲೈಕ್ ನೀವು ನ್ಯೂ ಅಪ್ಲಿಕೆಂಟ್ಸ್ ಏನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹೊಸಬರಿಗೆ ಯೂಶಲಿ ಅವರ ಅಪ್ಲಿಕೇಶನ್ ಅಪ್ರೂವ್ಡ್ ಬೈ DDP ಅಂತ ಇರುತ್ತೆ. ಸಮ್ಟೈಮ್ಸ್ ಇಶ್ಯೂಸ್ ಈ ರೀತಿ ತೋರಿಸುತ್ತೆ. ಇದರಲ್ಲಿ ಯಾವುದೇ ರೀತಿ ಸಮಸ್ಯೆ ಕೂಡ ಇಲ್ಲ, ನಿಮಗೆ ಅಮೌಂಟ್ ಬರುತ್ತೆ. ನೀವು ಒಂದ್ಸಲ ಪದೇ ಚೆಕ್ ಮಾಡ್ತಾ ಇರಿ ನಮ್ದು ಯಾವ ರೀತಿ ಸ್ಟೇಟಸ್ ಕೂಡ ಇದೆ ಅಂತ ಹೇಳಿ. ನ್ಯೂ ಅಪ್ಲಿಕೆಂಟ್ಸ್ ಗಳಿಗೆ ಯೂಶಲಿ ತೋರಿಸುತ್ತೆ. ಲೈಕ್ ಸಮ್ಟೈಮ್ಸ್ ನಿಮಗೆ ಈ ರೀತಿ ತೋರಿಸಬಹುದು, ಲೈಕ್ ಯುವರ್ ಅಪ್ಲಿಕೇಶನ್ ಇಸ್ ಅಪ್ರೂವ್ಡ್ ಬೈ DDP ಆಫೀಸರ್ ಅಂತ. ಅದರಲ್ಲಿ ಡೋಂಟ್ ವೆರಿ, ಎಲ್ಲ ರೀತಿ ಕರೆಕ್ಟ್ ಆಗಿದೆ ಅಂತ ಹೇಳಿ ಅರ್ಥ. ನೀವು ಅಮೌಂಟ್ ನ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ನಂತರ ನಿಮ್ದು DBT ಪುಷ್ ಆದ ನಂತರ ನಿಮ್ಮ ಖಾತೆಗೆ ಹಣ ಕೂಡ ಜಮೆ ಆಗುತ್ತೆ. ಇಲ್ಲೊಬ್ರು ಹಾಕಿದ್ದಾರೆ, ಬ್ರೋ SC/ST ಅವರಿಗೆ ಮಾತ್ರ ಅಮೌಂಟ್ ಕ್ರೆಡಿಟ್ ಆಗ್ತಿದೆ ಮೊದಲು ಯಾವಾಗ್ಲೂ ಅಂತ ಹೇಳಿ. SC/ST ಅವರಿಗೆ ಅಂತ ಏನಿಲ್ಲ. ಈ ಯುವನಿಧಿ ಯೋಜನೆ ಬಂದ್ಬಿಟ್ಟು ಇಲ್ಲಿ ಯಾವುದೇ ರೀತಿ ನಿಮ್ದು ಕ್ಯಾಟಗರಿ ವೈಸ್ ನಿಮಗೆ ಅಮೌಂಟ್ ಕ್ರೆಡಿಟ್ ಕೂಡ ಮಾಡೋದಿಲ್ಲ. ಇದಕ್ಕೆ ಮೈನ್ ಕ್ರೈಟೀರಿಯಾ ಬಂದ್ಬಿಟ್ಟು ಕ್ಯಾಟಗರಿ ಅಲ್ಲ, ಅನ್ಎಂಪ್ಲಾಯ್ಡ್ ಆಗಿರೋರು, ನಿರುದ್ಯೋಗಿಗಳಾಗಿ ನೀವು ಈ ರೀತಿ ಈ ಇಯರ್ ಅಲ್ಲಿ ಮಾತ್ರ ನೀವು ಪಾಸ್ಔಟ್ ಆಗಿದ್ರೆ ಈ ರೀತಿ ಕಂಡೀಷನ್ಸ್ ಕೂಡ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಕ್ಯಾಟಗರಿ ನೋಡಿ ಹಾಕೋದಿಲ್ಲ. ನಿಮಗೆ ಯಾರು ನಿಮ್ಮ ಲೈಕ್ ನಿಮಗೆ ಯಾವೆಲ್ಲ ಡಿಸ್ಟಿಕ್ ವೈಸ್ ನಿಮ್ಮ ಅಂಡರ್ ಬರ್ತಾರೆ ಆ ಡಿಸ್ಟಿಕ್ ವೈಸ್ ನಿಮಗೆ ಹಂತವಾಗಿ ನಿಮಗೆ ಖಾತೆಗೆ ಜಮೆ ಕೂಡ ಮಾಡ್ತಾರೆ. ಇಲ್ಲಿ ಕೆಲವರು ಹಾಕಿದ್ದಾರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಮೌಂಟ್ ಕೂಡ ಬಂದಿಲ್ಲ ಅಂತ ಹೇಳಿ. ಬರೋಬ್ಬರಿ 4 ತಿಂಗಳು ಅಮೌಂಟ್ ಬಂದಿಲ್ವಂತೆ. ದಯವಿಟ್ಟು ನೀವು ಒಂದ್ಸಲ ನಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ, ಯಾವ ರೀತಿ ಸ್ಟೇಟಸ್ ಪ್ರೊಸೆಸಿಂಗ್ ಕೂಡ ಇದೆ ಅಂತ ಹೇಳಿ. ಈ ರೀತಿ 4-5 ತಿಂಗಳಿಂದ ಪೆಂಡಿಂಗ್ ಇದ್ರೆ ನಿಮಗೆ ಅಮೌಂಟ್ ಬಿಡುಗಡೆ ಮಾಡ್ತಾರೆ. ಆ ರೀತಿ ಏನು ನಿಮಗೆ ಮೋಸ ಮಾಡೋದಿಲ್ಲ. ಬಟ್ ಕಾರಣ ಏನೊಂದು ಚೆಕ್ ಮಾಡ್ಕೊಳ್ಳಿ. ಲೈಕ್ ಅವ್ರಿಗೆ ಏನಾದ್ರು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯಾ ಅಥವಾ ನಿಮ್ದು ಸ್ಟೇಟಸ್ ಯಾವ ರೀತಿ ಮಿಸ್ ಆಗಿದೆಯಾ, ಏನಕ್ಕೆ ಕಾರಣ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಲೈಕ್ ನಿಮಗೆ ಈ ರೀತಿ ಲಾಂಗ್ ಆಗಿ ಈಗ ನೆಕ್ಸ್ಟ್ ಹೆಂಗಿದ್ರು ಆಗ್ತಾರೆ, ಎಲ್ಲರಿಗೂ ಹಾಕೋ ಸಂದರ್ಭದಲ್ಲಿ ನಿಮ್ಗೂ ಕೂಡ ಆಗ್ತಾರೆ ಅನ್ಕೋತೀನಿ. ನಿಮಗೆ ಹಾಕಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನಿಮ್ಮ DDP ಆಫೀಸರ್ ಒಂದ್ಸಲ ಭೇಟಿ ಮಾಡಿ ಒಂದ್ಸಲ ಸಾಲ್ವ್ ಮಾಡ್ಕೊಳ್ಳಿ. ಬಿಕಾಸ್ ಈ ರೀತಿ ಆಗಿದೆ, ಆಯ್ತಾ. ಇಲ್ಲಿ ಲಾಸ್ಟ್ 3 months ಇಂದ ಅಮೌಂಟ್ ಬಂದಿಲ್ಲ ಅಂತ ಕೂಡ ಹಾಕಿದ್ದಾರೆ. ಹೌದು, ಕರೆಕ್ಟ್. ಲಾಸ್ಟ್ 3 ತಿಂಗಳಿಂದ ಅಮೌಂಟ್ ಆಗ್ತಾ ಇಲ್ಲ, ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ. ಹಾಗಾಗಿ ಆತಂಕ ಕೂಡ ಆಗಿದೆ, ಆಯ್ತಾ. ಗೃಹಲಕ್ಷ್ಮಿ ಯೋಜನೆ ಕೂಡ ಅದೇ ರೀತಿ ಮಾಡಿದ್ರು, ಯುವನಿಧಿ ಅದೇ ರೀತಿ ಕೂಡ ಮಾಡ್ತಾ ಇದ್ದಾರೆ. ಈಗ ಪೆಂಡಿಂಗ್ ಇರೋ ಅಮೌಂಟ್ ನ ನಿಮಗೆ ಅಟ್ಲೀಸ್ಟ್ ನಿಮಗೆ ಮಿನಿಮಮ್ 2 ಕಂತಿನ ಹಣ ಕೂಡ ಜಮೆ ಮಾಡೋ ಸಾಧ್ಯತೆ ಕೂಡ ಇದೆ. ವೆಯ್ಟ್ ಕೂಡ ಮಾಡಿ ಅಫಿಷಿಯಲ್ ಅಪ್ಡೇಟ್ಗೆ. ನೀವು ಈ ಮಂತ್ ಎಂಡ್ ಒಳಗಡೆ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿದ್ವಿ. ಈ ಮಂತ್ ಎಂಡ್ ಒಳಗಡೆ ಕ್ಲಿಯರ್ ಆಗೋ ಸಾಧ್ಯತೆ ಕೂಡ ಇದೆ. ಕ್ಲಿಯರ್ ಆಗಿಲ್ಲ ಅಂದ್ರೆ ಯೂಶಲಿ ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ ವರೆಗೂ ನೀವು ಹೋಗ್ಬೋದು. ಅದು ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್. ಅಕ್ಟೋಬರ್ 8, 31ಗೆ ಅಮೌಂಟ್ ಜಮಾ ಆಗಿತ್ತು. ಮತ್ತೆ ನವೆಂಬರ್ 18 ಕೂಡ ಆಗಿದೆ ಅಂತ ಹಾಕಿದ್ದಾರೆ. ಹೌದಾ, ನಿಮಗೆ ಯಾವ್ದು ಆಗಿದೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಕೆಲವರಿಗೆ ಹಾಕಿದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇತ್ತು, ಬಟ್ ಅದು ಯಾವ ರೀತಿಯಲ್ಲಿ ಹಾಕಿದ್ದಾರೆ ಗೊತ್ತಿಲ್ಲ. ಬಟ್ ಅವರಿಗೆ ಪ್ರಾಬಬಲಿ ಓಲ್ಡ್ ಪೆಂಡಿಂಗ್ ಇರೋದನ್ನ ಕ್ಲಿಯರ್ ಮಾಡಿರೋ ಸಾಧ್ಯತೆ ಕೂಡ ಇದೆ. ಇಲ್ಲಿ ಜನವರಿಗೆ ಅಮೌಂಟ್ ಬರೋದಂತ ಹಾಕಿದ್ದಾರೆ. ಇನ್ನೇನು ಇಯರ್ ಎಂಡ್ ಆಗ್ತಾ ಬಂತು. ಪ್ರಾಬಬಲಿ ನಾವು ಡಿಸೆಂಬರ್ 31 ಒಳಗಡೆ ಎಕ್ಸ್ಪೆಕ್ಟ್ ಕೂಡ ಮಾಡಿದ್ವಿ. ಇನ್ನು ಕೂಡ 26ನೇ ತಾರೀಕು ಇನ್ನು ಕೂಡ ಚಾನ್ಸಸ್ ಕೂಡ ಇದೆ. ಇನ್ನು ಕೂಡ 31 ವರೆಗೂ ಕಾಯ್ದು ನೋಡೋಣ. ಬಂದ್ರೆ ನಿಮಗೆ ಅಲ್ಲೇ ಮಾಹಿತಿ ನಾವು ತಿಳಿಸ್ಕೊಡ್ತೀವಿ. ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಕ್ರೆಡಿಟ್ ಕೂಡ ಆದ್ರೆ ನಿಮಗೂ ಕೂಡ ಕ್ರೆಡಿಟ್ ಕೂಡ ಮಾಡ್ತಾರೆ ಅಂತ ಅರ್ಥ. ಇಲ್ಲ ಅಂದ್ರೆ ಲೇಟ್ ಆಗುತ್ತೆ ಅಂತ ಅರ್ಥ. ಸರ್ಕಾರದವರು ಈ ಎಂಟು ಒಳಗಡೆ ಆಗ್ತೀವಿ ಅಂತ ಹೇಳಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಅವರಿಗೆ ಅನುದಾನ ಯಾವಾಗ ಬರುತ್ತೆ ಅವಾಗ ಮಾತ್ರ ಆಗ್ತಾರೆ. ಜನವರಿಗೂ ಕೂಡ ಅಮೌಂಟ್ ಬರೋದಂತ ಹೇಳಿದ್ದಾರೆ. ಹೌದು, ಸಾಧ್ಯತೆ ಕೂಡ ಇದೆ ಜನವರಿಗೆ. ಇಲ್ಲೊಬ್ರು ಅಕ್ಟೋಬರ್ ಅಂಡ್ ನವೆಂಬರ್ ಅಮೌಂಟ್ ಬಂತು ಬ್ರೋ, ಡಿಸೆಂಬರ್ ಮಂತ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಈ ರೀತಿ ಬಂದಿದ್ಯಾ ಇಲ್ವಾ ಗೊತ್ತಿಲ್ಲ. ಒಬ್ರು ಹಾಕಿದ್ದಾರೆ, ನಿಜನ ಸುಳ್ಳ ಗೊತ್ತಿಲ್ಲ. ಲೈಕ್ ನಿಮಗೆ ಬಂದಿದ್ರೆ ನಿಮ್ಗೆ ನವೆಂಬರ್ ನೆಕ್ಸ್ಟ್ ಮಂತ್ಗೆ ನೀವು ಕಾಯ್ಬೇಕಾಗುತ್ತೆ, ಲೈಕ್ ಡಿಸೆಂಬರ್. ಬಿಕಾಸ್ ಫಸ್ಟ್ ಎಲ್ಲರದು ಕ್ಲಿಯರ್ ಮಾಡಬೇಕು, ನಂತರ ನಿಮ್ಮನ್ನ ಜಮೆ ಕೂಡ ಮಾಡ್ತಾರೆ. ನಿಜನ ಸುಳ್ಳ ಗೊತ್ತಿಲ್ಲ, ಬಟ್ ಹಾಕಿದ್ದಾರೆ. ನೋಡೋಣ ಬನ್ನಿ. ಡಿಸೆಂಬರ್ ಮಂತ್ 3 ಸಾವಿರ ಯಾವಾಗ ಬರುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಸಾಕಷ್ಟು ಜನ ಡಿಸೆಂಬರ್ ಮಂತ್ ಹಣ ಕೂಡ ಕೇಳ್ತಾ ಇದ್ದಾರೆ. ಫಸ್ಟೇ ಈಗ ಪೆಂಡಿಂಗ್ ಇರೋ ಅಮೌಂಟ್ ಕೂಡ ಬಂದಿಲ್ಲ. ನಂತರ ಇವು ಕ್ಲಿಯರ್ ಆದ ನಂತರ ನಿಮ್ಮ ಖಾತೆಗೆ ಜಮೆ ಕೂಡ ಆಗೋದು. ಡಿಸೆಂಬರ್ ತಿಂಗಳದ್ದು ನಾವು ಈಸಿಯಾಗಿ ಈ ತಿಂಗಳು ಎಕ್ಸ್ಪೆಕ್ಟ್ ಮಾಡೋಕೆ ಆಗೋದಿಲ್ಲ. ಅದು ಬಂದ್ಬಿಟ್ಟು ನೆಕ್ಸ್ಟ್ ತಿಂಗಳು ಎಂಟವರೆಗೂ ಹೋಗುತ್ತೆ. ಸದ್ಯಕ್ಕೆ ಉಳಿದಿರೋ ಪೆಂಡಿಂಗ್ ಅಮೌಂಟ್ ನ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಅಂಡ್ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿಲ್ಲ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಾಗಿ ಮಾಡಿ. 25ನೇ ತಾರೀಕು ಲಾಸ್ಟ್ ಡೇಟ್. ಅದನ್ನ ಎಕ್ಸ್ಟೆನ್ಷನ್ ಕೂಡ ಮಾಡಿದ್ದಾರೆ.
ಈ ಮಂತ್ ಎಂಡ್ ಒಳಗೂ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಬೇಕು. ಯಾರೆಲ್ಲ ನ್ಯೂ ಅಪ್ಲಿಕೆಂಟ್ಸ್ ಇದ್ದಾರೆ ಅವ್ರದ್ದು ನೋಡಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಂಡ್ ನಿಮಗೆ ಮೇನ್ ಥಿಂಗ್ ಯುವ ನಿಧಿ ಯೋಜನೆ ರದ್ದು ಕೂಡ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಸ್ಟೇಟಸ್ ಕರೆಕ್ಟಾಗಿ ಬರ್ತಾ ಇಲ್ಲ, ಬ್ಲಾಂಕ್ ಆಗ್ತಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸರ್ವೆ ಕೂಡ ಮಾಡಿ ಆ ಸರ್ವೆನಲ್ಲಿ ಯಾರು ಕರೆಕ್ಟಾಗಿ ಯುವ ನಿಧಿ ಯೋಜನೆಯನ್ನ ಯಾರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದಾರೆ ಅಥವಾ ಡಿಗ್ರಿ ಮಾಡ್ತಾ ಇದ್ದಾರೆ ಅಂತವರಿಗೆ ಯೋಜನೆಗಳ ರದ್ದು ಕೂಡ ಮಾಡ್ತಾ ಇದ್ದಾರೆ. ಅವರು ಕೂಡ ಗ್ಯಾಪ್ ನೋಡ್ಕೊಳ್ಳಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.